ದರ್ಶನ್ ಜಾಮೀನು ಅರ್ಜಿ ಭವಿಷ್ಯ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಈಗ ಸಿ.ವಿ. ನಾಗೇಶ್ ಅವರು ಏನು ವಾದ ಮಂಡಿಸ್ತಾ ಇದ್ದಾರೆ, ಇದರಲ್ಲಿ ಮುಂದುವರಿಸ್ತಾ ಈಗ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಒಂದು ಬಾರಿಗೆ ಹೋಗಿದ್ರು. ರೇಣುಕಾಸ್ವಾಮಿ ಫೋನ್ ಪೇ ಮೂಲಕ ಆತ ಹಣ ಪಾವತಿ ಮಾಡಿದ್ದಾನೆ, ಫೋನ್ ಪೇ ಮೂಲಕ. ಈ ಬಗ್ಗೆ ಬಾರ್ ಮಾಲೀಕನ ಹೇಳಿಕೆಯನ್ನ ದಾಖಲಿಸಲಾಗಿದೆ. ಕಿಡ್ನಾಪ್ಗೊಳಗಾದವನು ಫೋನ್ ಪೇ ಮೂಲಕ ಹಣ ನೀಡಲು ಹೇಗೆ ಸಾಧ್ಯ ಇದೆಯಾ? ನಟ ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಈಗ ವಾದ ಮಂಡಿಸ್ತಾ ಹೇಳ್ತಿದ್ದಾರೆ, ಇವರು ಆನ್ ದ ವೇ ಬರಬೇಕಾದ್ರೆ ಒಂದು ಬಾರಿಗೆ ಹೋಗಿದ್ರು, ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ಬಾರಿಗೆ ಕೂಡ ಹೋಗಿದ್ದಾರೆ. ಸೊ ಎಲ್ಲ ಆದಮೇಲೆ ಇವ್ರದ್ದು ಅಲ್ಲಿ ಊಟ ಮಾಡಿದ್ದಾಗಲಿ ಅಥವಾ ನಂತರ ಏನೇನು ಮದ್ಯ ಖರೀದಿ ಮಾಡಿದ್ದು ಏನೇನು ಅಲ್ಲಿ ಆರ್ಡರ್ ಮಾಡಿದ್ರು, ಅದಾದಮೇಲೆ ಅದನ್ನು ಬಿಲ್ಲನ್ನು ಪೇ ಮಾಡಬೇಕಾದ್ರೆ ಫೋನ್ ಪೇ ಅಲ್ಲಿ ಪೇ ಮಾಡಿದ್ದಾನೆ ಈತ ರೇಣುಕಾಸ್ವಾಮಿ. ಸೊ ಇದನ್ನೇ ಈಗ ತಿಳಿಸಲಾಗ್ತಾ ಇದೆ. ಸೊ ಆನ್ ದ ವೇ ಬರಬೇಕಾದ್ರೆ ಒಂದು ರೆಸ್ಟೋರೆಂಟಿಗೆ ಹೋಗಿದ್ರು ಇವರು. 640 ರೂಪಾಯಿ ಹಣವನ್ನು ರೇಣುಕಾಸ್ವಾಮಿ ಪಾವತಿ ಮಾಡಿದ್ದ. ತಂದೆ ತಾಯಿ ಬಾರ್ನವನ ಹೇಳಿಕೆ ಗಮನಿಸಿದ್ರೆ ಕಿಡ್ನಾಪ್ ಆಗೋದಿಲ್ಲ. ಕೊಲೆ ಆಗಿದೆಯೋ ಇಲ್ಲವೋ ಬೇರೆ ವಿಚಾರ, ಆದರೆ ಇವರು ಕಿಡ್ನಾಪ್ ಅಂತ ಹೇಳ್ತಿದಾರಲ್ಲ ಅದು ತಪ್ಪು ಅಂತ. 364 ಅಡಿಯಲ್ಲಿ ಕೊಲೆಯ ಉದ್ದೇಶದ ಕಿಡ್ನಾಪ್ ಆಗಿಲ್ಲ 364 ಪ್ರಕಾರ. 640 ರೂಪಾಯಿ ಹಣವನ್ನು ರೇಣುಕಾಸ್ವಾಮಿ ಪಾವತಿ ಮಾಡಿದ್ದಾನೆ ಫೋನ್ ಪೇ ಮೂಲಕ. ತಂದೆ ತಾಯಿ ಬಾರ್ನವನ ಒಂದು ಹೇಳಿಕೆಯನ್ನು ಗಮನಿಸಿದಾಗ, ಯಾಕಂದರೆ ಬಾರ್ನವನ ಸ್ಟೇಟ್ಮೆಂಟನ್ನು ಕೂಡ ಪಡೆಯಲಾಗಿದೆ. ಸೊ ಅದರ ಪ್ರಕಾರ ಎಲ್ಲೂ ಕೂಡ ಆತ ಒತ್ತಡದಲ್ಲಿರೋದಾಗಲಿ ಹೆದರ್ಕೊಂಡಿರುವಂಥದ್ದಾಗಲಿ ಗೊತ್ತಾಗಿರೋದಿಲ್ಲ. ಜೊತೆಗೆ ಆತ ಫೋನ್ ಪೇನಲ್ಲಿ ಕ್ಯಾಶುವಲ್ ಆಗಿ ಹಣ ಕೂಡ ಪೇ ಮಾಡಿದ್ದಾನೆ. 640 ರೂಪಾಯಿ ಆತ ಪೇ ಮಾಡಿದ್ದಾನೆ ಅಂತ ಸದ್ಯಕ್ಕೆ ಮಾಹಿತಿ ಲಭ್ಯವಾಗ್ತಾ ಇದೆ. ಅಂದರೆ ಇವರು ಕಿಡ್ನ್ಯಾಪ್ ಏನು ಅಲಿಗೇಷನ್ ಮಾಡ್ತಿದ್ದಾರೆ, ಆರೋಪ ಮಾಡ್ತಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತಪ್ಪು ಅಂತ ಹೇಳಲಾಗ್ತಿದೆ. ಅಂದರೆ ಇಲ್ಲಿ ಎಲ್ಲೂ ಕೂಡ ಕಿಡ್ನ್ಯಾಪ್ ಆತನನ್ನು ಕೊಲೆ ಮಾಡುವಂಥ ಉದ್ದೇಶದಿಂದ ಕರ್ಕೊಂಡು ಬರೋದಾಗಲಿ ಇದು ಆಗೇ ಇರಲಿಲ್ಲ. ಸೊ ಹಾಗಾಗಿ ಅಪಹರಣಕ್ಕೆ ಒಳಗಾದವನು ಫೋನ್ ಪೇ ಮೂಲಕ ಹಣ ನೀಡೋದಕ್ಕೆ ಸಾಧ್ಯ ಇದೆಯಾ ಅಂತ ಕೂಡ ಈಗ ಪ್ರಶ್ನೆ ಮಾಡಲಾಗ್ತಿದೆ. 364 ಪ್ರಕಾರ, ಇಂಡಿಯನ್ ಪಿನಲ್ ಕೋಡ್ ಪ್ರಕಾರ, ಡೀಲ್ಸ್ ವಿತ್ ಕಿಡ್ನಾಪಿಂಗ್ ಆರ್ ಅಬ್ಡಕ್ಟಿಂಗ್ ಸಮ್ವನ್ ವಿತ್ ಇಂಟೆಂಟ್ ಟು ಮರ್ಡರ್ ಆರ್ ಪುಟ್ ದಮ್ ಇನ್ ಡೇಂಜರ್ ಆಫ್ ಬೀಯಿಂಗ್ ಮರ್ಡರ್ಡ್. ಇದು IPC ಸೆಕ್ಷನ್ 364ರ ಪ್ರಕಾರ ಯಾರನ್ನಾದರೂ ಒಬ್ಬರನ್ನ ಕಿಡ್ನಾಪ್ ಮಾಡಿ ಅವ್ರನ್ನ ಇಂಟೆಂಟ್ ಟು ಮರ್ಡರ್ ಆರ್ ಪುಟ್ ದಮ್ ಇನ್ ಡೇಂಜರ್ ಅಂತ ಒಂದು ಉದ್ದೇಶ ಇದ್ದಾಗ ಮಾತ್ರ 364 ಬರುತ್ತೆ. ಆದರೆ ಇಲ್ಲಿ 364 ಪ್ರಕಾರ ಯಾವುದೇ ಒಂದು ಸಾಕ್ಷಿಗಳಲ್ಲಿಲ್ಲ, ಜೊತೆಗೆ ಆತನಿಗೆ ಒತ್ತಡ ಹಾಕಿರೋದಾಗಲಿ ಪ್ರಾಣ ಬೆದರಿಕೆ ಹಾಕಿರುವಂಥದ್ದಾಗಲಿ ಎಲ್ಲೂ ಕೂಡ ಇಲ್ಲ. ಸೊ ಆ ಕಾರಣಕ್ಕೆ 364 ಏನು ಆರೋಪವನ್ನು ಮಾಡಲಾಗಿದೆ, ಸೊ ಅದನ್ನು ದಯವಿಟ್ಟು ರದ್ದು ಮಾಡಬೇಕು. ಇಲ್ಲಿ ಕೊಲೆಯ ಉದ್ದೇಶದ ಕಿಡ್ನ್ಯಾಪ್ ಆಗಿಲ್ಲ. ಕೊಲೆಯ ಉದ್ದೇಶದ ಕಿಡ್ನ್ಯಾಪ್ ಆಗಿದ್ರೆ ಮಾತ್ರ 364 ಸೆಕ್ಷನ್ ಅನ್ವಯ ಆಗುತ್ತೆ. ಆದರೆ ಇಲ್ಲಿ ಕೊಲೆ ಆಗಿದೆಯೋ ಇಲ್ವೋ ಅದು ಬೇರೆ ವಿಚಾರ, ಅದು ಬೇರೆ ಸೆಕ್ಷನ್ಗೆ ಬರುತ್ತೆ. ಆದರೆ ಈ ಸೆಕ್ಷನ್ ಏನು ಹಾಕಲಾಗಿದೆಯಲ್ಲ 364 ಅದು ರಾಂಗ್, ಉದ್ದೇಶಪೂರ್ವಕವಾಗಿ ಹಾಕಿರುವಂಥದ್ದು ಅಂತ ಹೇಳ್ಬೋದು ಇದನ್ನು. ಅಂತ 364 ಯಾಕೆ ಹಾಕಿದ್ದಾರೆ ಅಂತ ಈಗ ಪ್ರಶ್ನೆ ಮಾಡ್ತೇವೆ. ಉದ್ದೇಶಪೂರ್ವಕನೋ ಇದು ಸೆಕೆಂಡ್ರಿ. ಆದರೆ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹೋಗುವಾಗ ಅವರು ದುರ್ಗಾ ಬಾರಿಗೆ ಹೋಗಿದ್ದರು. ಅದಾದಮೇಲೆ ಅಲ್ಲಿಂದ ಹೊರಗೆ ಬರಬೇಕಾದ್ರೆ ಫೋನ್ ಪೇ ಮೂಲಕ ಬಾರ್ನ ಪೇಮೆಂಟನ್ನು ಆತ ಮಾಡಿದ್ದಾನೆ, ಸ್ಕ್ಯಾನ್ ಮಾಡಿ ಅಲ್ಲಿ ಹಣ ಪೇಮೆಂಟ್ ಮಾಡಿದ್ದಾನೆ. ಸೊ ಜೊತೆಗೆ ಕಿಡ್ನ್ಯಾಪ್ ಆದವನೊಬ್ಬ ಈ ಬಗ್ಗೆ ಬಾರ್ನ ಮಾಲೀಕ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಮೇ ಬಿ ಆ ಟೈಮ್ನಲ್ಲಿ ಬಾರ್ನ ಮಾಲೀಕನಿಗೂ ಗೊತ್ತಿಲ್ಲ ಈತ ರೇಣುಕಾಸ್ವಾಮಿ ಈತ ಮುಂದೆ ದೊಡ್ಡ ಸುದ್ದಿ ಆಗ್ತಾನೆ ಅಂತ ಆತನಿಗೂ ಗೊತ್ತಿಲ್ಲ. ಯಾರೊಬ್ಬ ಕಸ್ಟಮರ್ ಅಂತ ಹೇಳಿ ಆತ ಕೂಡ ಆ ಟೈಮಲ್ಲಿ ಹಣವನ್ನು ಪಾವತಿ ಮಾಡ್ಕೊಂಡಿದ್ದಾನೆ. ನಂತರ ಇದೆಲ್ಲ ದೊಡ್ಡ ವಿಷಯ ಆದಮೇಲೆ ಗೊತ್ತಾಗಿದೆ ಇವನ್ನೇ ಕೊಲೆ ಮಾಡಿರೋದು, ನಾನೇ ಇವ್ರ ಹತ್ರ ಪೇಮೆಂಟ್ ಪಡ್ಕೊಂಡಿರೋದು ಅಂತ. ಅದರಲ್ಲಿ ಕೊಲೆ ಆಗಿದೆಯೋ ಇಲ್ವೋ ಅದು ಬೇರೆ ವಿಚಾರ. ಆದರೆ 364 ಅಡಿಯಲ್ಲಿ ಕೊಲೆಯ ಉದ್ದೇಶದ ಕಿಡ್ನ್ಯಾಪ್ ಆಗಿಲ್ಲ. ಜೊತೆಗೆ ಮೃತದೇಹ ಒಂದೆಡೆಯಿಂದ ಇನ್ನೊಂದೆಡೆ ಸಾಗಿಸೋದು ಸಾಕ್ಷ್ಯನಾಶ ಆಗೋದಿಲ್ಲ. ಅಲಹಾಬಾದ್ ಹೈಕೋರ್ಟ್ ತೀರ್ಪು ಉಲ್ಲೇಖಿಸಿ ಈಗ ವಾದ ಮುಂದುವರಿಸ್ತಾ ಇದ್ದಾರೆ. ಮೃತದೇಹವನ್ನ ಸುಟ್ಟು ಹಾಕಿದ್ರೆ ಸಾಕ್ಷ್ಯನಾಶ ಅಂತ ಪರಿಗಣಿಸಬಹುದಾಗಿದೆ. ಆದರೆ ಆ ರೀತಿ ಆಗಿಲ್ಲ. ಕೇವಲ ದೇಹವನ್ನ, ಆ ಡೆಡ್ ಬಾಡಿ ಏನಿದೆ ಆ ಬಾಡಿಯನ್ನ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಇಲ್ಲಿ ಕೊಲೆ ಆಗಿದೆಯಾ ಇಲ್ವಾ ನಾನು ಅದರ ಬಗ್ಗೆ ನಾನು ಈಗ ಈ ಪಾಯಿಂಟನ್ನು ಹೇಳ್ತಿರೋದಲ್ಲ. ಮೊದಲನೇದಾಗಿ ನಂಬರ್ 1 ಇವರು ಕಿಡ್ನ್ಯಾಪ್ ಮಾಡಿದ್ದಾರೆ, ಅದು ಕೂಡ ಮರ್ಡರ್ ಮಾಡುವಂಥ ಅಥವಾ ಪ್ರಾಣ ತೆಗೆಯುವಂಥ ಉದ್ದೇಶದಿಂದ ಕಿಡ್ನ್ಯಾಪ್ ಮಾಡಲಾಗಿದೆ. ಅಂದರೆ ಇವನ್ನ ಕರ್ಕೊಂಡು ಹೋಗಿ ಅಲ್ಲಿ ಮುಗಿಸೇ ಬಿಡೋದು ಅಂತಲೇ ಇವರು ಅಲ್ಲಿಂದ ಕರ್ಕೊಂಡು ಬರೋದಾಗಲಿ ಅದಕ್ಕೆ ಯಾವುದೇ ರೀತಿ ಸಾಕ್ಷಿ ಇಲ್ಲ. 364 ಅಂತ ಬಂದಾಗ ಆಗಲೇ ನಾನು ತಿಳಿಸ್ತಾ ಹಾಗೆ ಕಿಡ್ನ್ಯಾಪಿಂಗ್ ಆರ್ ಅಬ್ಡಕ್ಟಿಂಗ್ ಸಮ್ವನ್ ವಿತ್ ಇಂಟೆಂಟ್ ಟು ಮರ್ಡರ್, ಅಂದರೆ ಒಬ್ಬನನ್ನು ಕೊಲ್ಲುವಂಥ ಉದ್ದೇಶದಿಂದ ಅಲ್ಲಿಂದ ಕಿಡ್ನ್ಯಾಪ್ ಮಾಡೋದು. ಸೊ ಹಾಗಾಗಿ ಅದೆಲ್ಲವೂ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಇದು 364 ಏನು ಇವರು ಹಾಕಿದ್ದಾರೆ ಕೇಸ್, ಅದು ತಪ್ಪು, ಆ ರೀತಿ ಆಗಿಲ್ಲ. ಜೊತೆಗೆ ಇನ್ನೊಂದು ಭಾಳ ಮುಖ್ಯವಾದಂಥ ವಿಚಾರ ಹೇಳ್ತಿರೋದು, ಮೃತದೇಹವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸ್ಥಳಾಂತರ ಮಾಡಿದರೆ ಅದು ಸಾಕ್ಷ್ಯನಾಶ ಅಂತ ಪರಿಗಣಿಸಬಾರದು. ಯಾಕಂದರೆ ಅಲಹಾಬಾದ್ ಕೋರ್ಟ್ ಹಿಂದಿನ ಕೇಸ್ನಲ್ಲಿ ಹೇಳಿದೆ,
ಹಾಗೆ ಏನಾದರೂ ಇವರು ಶವವನ್ನು ಅಲ್ಲಿಂದ ತಗೊಂಡು ಹೋಗಿ ಮತ್ತೊಂದು ಕಡೆ ತಗೊಂಡು ಹೋಗಿ ಅಲ್ಲೇನಾದರೂ ಸುಟ್ಟು ಹಾಕಿದರೆ ಆಗ ಸಾಕ್ಷ್ಯನಾಶ ಅಂತ ನಾವು ಒಂದು ಕನ್ಕ್ಲೂಷನ್ಗೆ ಬರ್ಬೋದು. ಅಲಹಾಬಾದ್ ಹೈಕೋರ್ಟ್ನ ತೀರ್ಪನ್ನು ಈಗ ಉಲ್ಲೇಖ ಮಾಡ್ತಿದ್ದಾರೆ ಸಿ ವಿ ನಾಗೇಶ್. ಮೃತದೇಹವನ್ನು ಏನಾದರೂ ಸುಟ್ಟು ಹಾಕಿದರೆ ಸಾಕ್ಷ್ಯನಾಶ ಅಂತ ಪರಿಗಣಿಸ್ಬೋದಾಗಿತ್ತು. ಆದರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೃತದೇಹವನ್ನು ತೆಗೆದುಕೊಂಡು ಹೋದಾಗ ಅದನ್ನೇ ಸಾಕ್ಷ್ಯನಾಶ ಅಂತ. ಇದು ಎರಡನೇ ವಿಚಾರ. ಒಂದು ಕಿಡ್ನ್ಯಾಪ್ ವಿಚಾರವಾಗಿ ಬಂದರು, ಅದು ಕೂಡ 364 ಕಿಡ್ನ್ಯಾಪ್ ಇನ್ ಇಂಟೆನ್ಷನ್ ಟು ಮರ್ಡರ್, ಸೊ 364. ಎರಡನೇದಾಗಿ ಸಾಕ್ಷ್ಯನಾಶಕ್ಕೆ ಬರ್ತಾ ಇದ್ದಾರೆ ಈಗ ಸಿ ವಿ ನಾಗೇಶ್. ಎರಡನೇ ಪಾಯಿಂಟ್, ಸಾಕ್ಷ್ಯನಾಶ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನೋ ಒಂದು ಆರೋಪ ಇದೆಯಲ್ಲ, ಸೊ ಅದು ಕೂಡ ತಪ್ಪು ಅಂತ ಹೇಳಿದ್ದಾರೆ. ಸಾಕ್ಷ್ಯನಾಶ ಮಾಡುವಂಥ ಯಾವುದೇ ಪ್ರಯತ್ನ ಆಗಿಲ್ಲ. ಒಂದು ವೇಳೆ ಸಾಕ್ಷ್ಯನಾಶ ಮಾಡೋದಾದರೆ ದೇಹವನ್ನು ಸುಡ್ಬೋದಾಗಿತ್ತು ಅಥವಾ ಬೇರೆ ಏನಾದರೂ ಮಾಡ್ಬೋದಾಗಿತ್ತು. ಆದರೆ ಇಲ್ಲಿ ಅಥವಾ ನೀರಿನಲ್ಲಿ ಅಲ್ಲಿ ಹೋಗ್ತಿರೋಂಥ ಮೋರಿಲಿ ಬಿಸಾಡುವಂಥದ್ದಾಗ್ಲಿನೋ ಅಲ್ಲಿಂದ ಕೊಚ್ಕೊಂಡು ಹೋಗುತ್ತೆ ಅಂತ ಸ್ವಂತದ್ದೇನಾದರೂ ಮಾಡಿದರೆ ಹೌದು. ಆದರೆ ಅಲ್ಲಿಂದ ಇಲ್ಲಿಗೆ ಬಾಡಿಯನ್ನು ಏನು ತೆಗೆದುಕೊಂಡು ಬಂದು ಹಾಕಿದ್ದಾರೆ ಅದು ಸಾಕ್ಷ್ಯನಾಶ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಈಗ ಸಿ ವಿ ನಾಗೇಶ್ ಹೇಳ್ತಿದ್ದಾರೆ. ಸೊ ಇದು ಎರಡು ವಿಚಾರ. ಈಗ ಒಂದು ಕಿಡ್ನ್ಯಾಪ್ 364 ಅಡಿಯಲ್ಲಿ, ಕೊಲೆ ಮಾಡುವಂಥ ಉದ್ದೇಶದ ಕಿಡ್ನ್ಯಾಪ್ ಅಂತ ಬರುತ್ತೆ 364 ಅಂತ ಅನ್ವಯ ಮಾಡಿದಾಗ. ಆ ಸೆಕ್ಷನ್ ಕೂಡ ರಾಂಗ್ ಆಗುತ್ತೆ. ಅಲ್ಲಿ ಯಾಕೆ ಹಾಕಿದ್ರು ಆ ಸೆಕ್ಷನ್ ಅಂತ ಗೊತ್ತಾಗ್ತಿಲ್ಲ. ಎರಡನೇದಾಗಿ ಈ ಸಾಕ್ಷ್ಯನಾಶ ವಿಚಾರದ ಬಗ್ಗೆ ಈಗ ಮಾತನಾಡಲಾಗ್ತಾ ಇದೆ. ಕೊಲೆ ಮಾಡುವಂಥ ಉದ್ದೇಶ, ಕೊಲೆ ಆಗಿದೆಯೇ ಇಲ್ವೋ ಅದು ಬೇರೆ ಡಿಫ್ರೆಂಟ್ ಇಶ್ಯೂ, ಅದಕ್ಕೆ ಬರೋಣ. ಆದರೆ ಅದಕ್ಕೆ ಮುಂಚೆ ಏನೇನು ಆರೋಪಗಳನ್ನು ಮಾಡಲಾಗಿದೆಯಲ್ಲ ದರ್ಶನ್ ಮತ್ತು ಅವರ ಸಂಗಡಿಗರ ವಿರುದ್ಧ, ಆ ಆರೋಪಗಳು ತಪ್ಪು, ಸುಳ್ಳು ಅನ್ನೋದನ್ನು ಈಗ ಸಿ ವಿ ನಾಗೇಶ್ ಅವರು ಹೇಳ್ತಾರೆ. ಅಂದರೆ ಅದಕ್ಕೆ ಯಾವುದೇ ಪೂರಕವಾದಂಥ ಸಾಕ್ಷಿಗಳು ಇಲ್ಲ ಅಂತ. ಜೊತೆಗೆ ರೇಣುಕಾಸ್ವಾಮಿ ಫೋನ್ಪೇನಲ್ಲಿ ಆತನೇ ಪೇ ಮಾಡಿರೋದಲ್ಲಿ, ಪೇ ಮಾಡಬೇಕಾದ್ರೂ ಕೂಡ CCTV ಫುಟೇಜನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅಥವಾ ಮಾಲೀಕನನ್ನು ಕೇಳಿದಾಗ ಆತೇನಾದರೂ ಆಮೇಲೆ ಗೊತ್ತಾಗಿರುತ್ತೆ. ಅವ್ರು ಕೂಡಲೇ ಯಾರು ಅಂತ ಬಂದು ಪೊಲೀಸವ್ರು ಕೇಳಿದಾಗ ಯಾರು ರೇಣುಕಾಸ್ವಾಮಿ ಅಂತ ಅವನಿಗೂ ಗೊತ್ತಿರಲ್ಲ. ಯಾಕಂದರೆ ಏನು ತುಂಬ ನೋನ್ ಫಿಗರ್ ಏನಲ್ಲ ರೇಣುಕಾಸ್ವಾಮಿ. ಆದರೆ ಒಮ್ಮೆ CCTV ಫುಟೇಜನ್ನು ಗಮನಿಸಿದ ನಂತರ ಯಾವ ಟೈಮ್ ಅಂತ ಸ್ವಲ್ಪ ರೀಕಾಲ್ ಮಾಡಿದಾಗ ಗೊತ್ತಾಗಿರುತ್ತೆ, ಹೌದು ಅವತ್ತಿನ ದಿವಸ ಈತ ಬಂದಿದ್ದ ಅಂತ. ಸ್ವಲ್ಪ ಫುಟೇಜನ್ನು ತೋರಿಸಿದ ಮೇಲೆ ಗೊತ್ತಾಗಿರುತ್ತೆ ಈ ವ್ಯಕ್ತಿ ಬಗ್ಗೆ ಗೊತ್ತಾ, ಯಾವ ಟೈಮಿಗೆ ಬಂದಿದ್ದ, ಏನು ಎಷ್ಟು ಅವತ್ತು ಬಿಲ್ ಆಗಿತ್ತು, ಇದೆಲ್ಲವನ್ನು ಕೂಡ ಮೇ ಬಿ ಆ ಟೈಮ್ ನೋಡಿದಾಗಲೂ ಗೊತ್ತಾಗುತ್ತೆ. ನಿಮಗೆ ಫೋನ್ಪೇಯಲ್ಲಿ ಕಂಪ್ಲೀಟ್ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಗೊತ್ತಾಗುತ್ತೆ, ಎಷ್ಟು ಗಂಟೆಗೆ ಯಾರು ಎಷ್ಟು ಪೇ ಮಾಡಿದರು ಅಂತ. ಅದರಲ್ಲಿ ಮೇ ಬಿ ಆ ಟೈಮ್ನಲ್ಲಿ ಕೂಡ ಸಿಂಕ್ ಆಗಿರುತ್ತೆ. ಸೊ ಆದರೆ ಎಲ್ಲೂ ಕೂಡ ಈ ರೇಣುಕಾಸ್ವಾಮಿಯನ್ನು ಒತ್ತಡ ಹಾಕಿ ಪ್ರೆಷರ್ ಹಾಕಿ ಕರ್ಕೊಂಡು ಬಂದಿರುವಂಥದ್ದು ಕಂಡು ಬಂದಿಲ್ಲ. ಸೊ ಹಾಗಾಗಿ 364 ಈ ಕೇಸ್ನಲ್ಲಿ ಅಥವಾ ಈ ಪ್ರಕರಣದಲ್ಲಿ ಅಮಾನ್ಯ ಅಂತ ಈಗ ತಿಳಿಸಲಾಗ್ತದೆ. ಅಂದರೆ ಅದನ್ನು ಹಾಕುವಂಥ ಉದ್ದೇಶ ಏನು? ಎಲ್ಲಾದರೂ ಒಂದು ಕಡೆ ಈಗ ಏನು ಆರೋಪಗಳನ್ನು ಮಾಡಿದ್ದಾರೆ SPP ಕಡೆಯವರು ಅಥವಾ ಪೊಲೀಸರು ಈ ಒಂದು ಚಾರ್ಜ್ ಶೀಟಲ್ಲಿ ಹೇಳಿದಾರಲ್ಲ ಕಿಡ್ನ್ಯಾಪ್ ಆಗಿದೆ ಅಂತ. ಕಿಡ್ನ್ಯಾಪ್ ಆಗಿದೆ ಅನ್ನೋದಕ್ಕೆ ಇವರು ಸಾಕ್ಷ್ಯಗಳನ್ನು ತೋರಿಸಲಿ, ಎಲ್ಲಿ ಕಿಡ್ನ್ಯಾಪ್ ಆಗಿದೆ ಅಂತ ಇದನ್ನು ಪ್ರೂವ್ ಮಾಡಲಿ ಅನ್ನೋದನ್ನು ಈಗ ಒಂದು ರೀತಿ ಪ್ರತಿವಾದಿಗಳಿಗೆ ಸವಾಲು ಹಾಕ್ತಿದ್ದಾರೆ ಸಿ ವಿ ನಾಗೇಶ್ ಅವರು. ಸೊ ಶವವನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಸಾಗಾಟ ಮಾಡೋದಿದೆ, ಅದು ಸಾಕ್ಷ್ಯನಾಶ ಅಂತ ಪರಿಗಣಿಸಲಾಗೋದಿಲ್ಲ ಅಂತ ಈಗ ಅಲಹಾಬಾದ್ ಕೋರ್ಟ್ನ ಹಿಂದಿನ ಹಳೆ ಕೇಸೊಂದನ್ನು, ಹಳೆ ತೀರ್ಪನ್ನು ಉಲ್ಲೇಖಿಸಿ ಈಗ ವಾದ ಮಂಡಿಸಲಾಗ್ತಾ ಇದೆ. ಸೊ ಹೈಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಮೊದಲನೇದಾಗಿ ದರ್ಶನ್ ಪರ ವಕೀಲರು ಹೇಳಿರುವಂಥ ಪ್ರಕಾರ ಇದು ಕಿಡ್ನ್ಯಾಪ್ ಅಲ್ಲ, ಎರಡನೇದಾಗಿ ಸಾಕ್ಷ್ಯನಾಶ ಅಲ್ಲ. ಎರಡನ್ನೇ ಈಗ ಒಂದೊಂದಾಗಿ ಟಿಕ್ ಮಾಡ್ತಾ ಹೋಗ್ತಿದ್ದಾರೆ. ಏನೇನು ಆರೋಪಗಳನ್ನು ಮಾಡಲಾಗ್ತಿದೆ ಅದನ್ನು ಸ್ಟ್ರೈಕ್ ಮಾಡುವಂಥ ಕೆಲಸ ಈಗ ಸಿ ವಿ ನಾಗೇಶ್ ಅವರಿಂದ ಆಗ್ತಾ ಇದೆ. ಒಂದು ಕಿಡ್ನ್ಯಾಪ್, ಅದು ಕೂಡ ಕೊಲೆ ಮಾಡುವ ಉದ್ದೇಶದ ಕಿಡ್ನ್ಯಾಪ್, ಅದನ್ನು ಕೂಡ ಸ್ಟ್ರೈಕ್ ಮಾಡಿದ್ರು, ಇಲ್ಲ ಇದು ಅಂತ. ಆದರೆ ಕೋರ್ಟ್ ಫೈನಲಿ ಇದನ್ನು CP ಪ್ರಸನ್ನಕುಮಾರ್ ಅವರು ಈಗ ಅದನ್ನು ವಾಪಸ್ ಕೌಂಟರ್ ಮಾಡಬೇಕಾಗುತ್ತೆ. SPP ಅವರು ಕಿಡ್ನ್ಯಾಪ್ ಆಗಿದೆ ಅನ್ನೋದಕ್ಕೆ ಅವರ ಬಳಿ ಏನು ಸಾಕ್ಷ್ಯ ಇದೆ ಅನ್ನೋದನ್ನು ಈಗ ತಿಳಿಸಬೇಕಾಗುತ್ತೆ ಕೋರ್ಟ್ಗೆ. ಹಾಗೆ ಇಲ್ಲಿ ಸಾಕ್ಷ್ಯನಾಶ ಮಾಡೋಕ್ಕೆ ಇವ್ರು ಹೊರಟಿಲ್ಲ ಅನ್ನೋದಕ್ಕೆ ಏನು ಪ್ರೂಫ್ ಅಂತ ಈಗ, ಹೌದು ಇವರು ಸಾಕ್ಷ್ಯನಾಶ ಮಾಡೋಕ್ಕೆ ಅಲ್ಲಿಗೆ ಪಟ್ಟಣಗೆರೆ ಶೆಡ್ನಿಂದ ಈ ಸುಮ್ನಹಳ್ಳಿವರೆಗೂ ಕರ್ಕೊಂಡು ಬಂದು, ಅಂದರೆ ತೆಗೆದುಕೊಂಡು ಬಂದರು ಬಾಡಿಯನ್ನು ಸತ್ವ ಅಪಾರ್ಟ್ಮೆಂಟ್ ಬಳಿವರೆಗೂ ಕೂಡ ಯಾವ ಉದ್ದೇಶಕ್ಕೆ ಮತ್ತೆ ತಂದು ಇಲ್ಲಿ ಹಾಕಿದ್ರು ಅನ್ನೋದನ್ನು ಈಗ SPP ಕೂಡ ವಾದ ಮಂಡಿಸಬೇಕಾಗುತ್ತೆ. ಅದಕ್ಕೆ ಪೂರಕವಾದಂಥ ವಿಚಾರವನ್ನು ತಿಳಿಸ್ಬೇಕಾಗುತ್ತೆ. ಸೊ ರೇಣುಕಾಸ್ವಾಮಿ ಕೊಲೆ ಸಂಬಂಧಪಟ್ಟ ಹಾಗೆ ಈಗ ಬಾರ್ನ ಮಾಲೀಕನ ಹೇಳಿಕೆ, ಅವರ ತಂದೆ ಕೊಟ್ಟಿರುವಂಥ ಹೇಳಿಕೆ, ಜೊತೆಗೆ ಮನೆ ಬಿಡಬೇಕಾದ್ರೆ ತಾಯಿಗೆ ಏನು ಹೇಳ್ದ ಅದನ್ನು ಕೂಡ ಈಗ ತಿಳಿಸಲಾಗ್ತದೆ. ಎಲ್ಲೂ ಕೂಡ ಆತನ ಮೇಲೆ ಒತ್ತಡ ಇರುವಂಥದ್ದರ ಸಾಕ್ಷ್ಯ ಇಲ್ಲ ಅಂತ.